ಎಲ್ಲ ಸಮಸ್ತ ಜನರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಈ ಉತ್ನೂರು ಗ್ರಾಮದಲ್ಲಿ ಇವತ್ತು ನಮ್ಮ ಕುರುಬೂರು ಸಮುದಾಯದ ಒಂದು ದೊಡ್ಡ ಹಬ್ಬ ದಾವರ ಹಬ್ಬ ಅಂತ ಹೇಳ್ಬಿಟ್ಟು, ಇದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ 5 ವರ್ಷಕ್ಕೊಂದು ಒಮ್ಮೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬದಲ್ಲಿ ಸುಮಾರು ಇದರಲ್ಲಿ ಜಾತಿ ಭೇದ ಭಾವ ಯಾವುದೇ ಇಲ್ಲದೆ ಈ ಹಬ್ಬದಲ್ಲಿ ಸುಮಾರು ಎಲ್ಲಾ ಜಾತಿದವರು ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ. ಮುಖ್ಯವಾಗಿ ಮನೆ ದೇವರು ಅಂತ ಹೇಳ್ಬಿಟ್ಟು ಸಿದ್ದೇಶ್ವರ ಬೀರೇಶ್ವರ ಸ್ವಾಮಿಗಳಂತ ಹೇಳ್ಬಿಟ್ಟು ಇವತ್ತು ಏನು ಈ ಉತ್ನೂರು ಗ್ರಾಮದಲ್ಲೇ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸುಮಾರು ಅಂದ್ರೆ 1 ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿದ್ದಾರೆ. ಅವರೆಲ್ಲರೂ ಬಂದು ತಮ್ಮ ತಮ್ಮ ಒಂದು ಮನೆ ದೇವರು ಒಮ್ಮೆ ಪ್ರಾರ್ಥನೆ ಮಾಡಿ ದೇವಸ್ಥಾನದಲ್ಲೇ ತಮ್ಮ ತಮ್ಮ ಒಂದು ಪ್ರಾರ್ಥನೆಗಳನ್ನ ಸಲ್ಲಿಸಿ ತಮ್ಮ ಎಲ್ಲಾ ಸಮಸ್ತ ಜನರಿಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಏನಂದ್ರೆ ಇವತ್ತು ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾನೊಬ್ಬ ಮುಸ್ಲಿಂ. ಇವತ್ತು ಒಂದು ಈ ದೇವಾಲಯದ ಒಂದು ಹಬ್ಬಕ್ಕೆ ಬಂದಿದ್ದೀನಿ ಅಂದ್ರೆ ನನ್ನ ಆತ್ಮವಿಶ್ವಾಸ ಇದೆ, ನಮ್ಮಲ್ಲಿರುವಂತಹ ಒಂದು ವಿಶ್ವಾಸ ಇದೆ. ಏನಂದ್ರೆ ಎಲ್ರೂ ಯಾವುದೇ ಒಂದು ಜಾತಿ ದೊಡ್ಡದಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳ್ಬಿಟ್ಟು ಒಂದು ತೋರ್ಸಕ್ಕಿದು ಇದೊಂದು ಮೆಸೇಜ್. ಏನಂದ್ರೆ ನಾವೆಲ್ಲರೂ ಒಂದಾಗಿದ್ದೀವಿ. ದೇಶದಲ್ಲಿ ಇವತ್ತು ಯುವಕರು ಎಲ್ರೂ ಒಂದಾಗಿರ್ಬೇಕಾಗತ್ತೆ. ಈ ದೇವರು ಅಲ್ಲ, ಗಾಡು ಮತ್ತೆ ದೇವರು ಎಲ್ಲ ಒಂದೇ. ನಾವು ಮಾತಾಡೋದ್ರಲ್ಲಿ, ಹೇಳೋದ್ರಲ್ಲಿ, ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಅವೆಲ್ಲ ಡಿಫ್ರೆನ್ಸಸ್ ಮಾಡ್ತಾರೆ. ಅದರಿಂದ ನಾನು ಎಲ್ಲಾ ಸಮಸ್ತ ಜನರಲ್ಲೇ ನಾನು ಮನವಿ ಮಾಡ್ತೇನೆ, ನಾವೆಲ್ಲರೂ ಒಟ್ಟಾಗಿ ಹೋಗೋಣ, ನಾವೆಲ್ಲರೂ ಒಂದಾಗಿ ಹೋಗೋಣ. ನಾನು ಇವತ್ತು ಇಲ್ಲಿ ನಮ್ಮ ಸಿದ್ದೇಶ್ವರಿ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಆಶೀರ್ವಾದ ಪಡೆದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಒಳ್ಳೆ ಒಂದು ಮಳೆ ಬೆಳೆ ಎಲ್ಲಾ ಜನಾಂಗದವರು ಎಲ್ರು ಒಟ್ಟಾಗಿರೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೀನಿ. ಮತ್ತೆ ಇದೇ ರೀತಿ ನನ್ನನ್ನ ಕರೆಸಿ ಈ ಒಂದು ಹಬ್ಬದಲ್ಲಿ ತಮ್ಮ ಎಲ್ಲ ಕುರುಬರ ಸಮಾಜದವರು ನನ್ನನ್ನ ಮುಖ್ಯವಾಗಿ ನನ್ನ ಮನೆಯಾದಂತಹ ನಮ್ಮ ಮುಖಂಡರು, ಅದೇ ರೀತಿ ಕಿರಣ್, ಮಹೇಶ್ ಮತ್ತೆ ಆಸಿಫ್, ನಮ್ಮ ಸಿದ್ದೀಕು ಮತ್ತೆ ಮೇಡಮ್ ಎಲ್ರು ಸುಮಾರು ಜನ ಬಂದಿದ್ದಾರೆ. ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.